ಲೈಟ್ ಪಿಯಾಸ್ತಾ ಬೆಸ್ಟ್. ಕೆಲ್ಸಕ್ಕೆ ಹೋಗ್ತೀಯ ಅಂದ್ಬಿಟ್ಟು ಸಾಕು ಸುಡಿಕೊ ಕೊಡ್ಬೇಕು, ತಿಂಡಿ ಮಾಡ್ಕೊಂಡು ಕೊಡ್ಬೇಕು. ಅದೇ ನನಗೆ ಮಾತ್ರ ಏನು ಮಾಡ್ಕೊಡೋಲೆ? ನೀವು ಮಾಡ್ಕೊಡು ಅಂತ ಹೇಳಿಲ್ಲ. ಸಾಕು ನೋಡು ಅಂದೆ. ತಿನ್ನು. ಸ್ಪೂನ್ ಬೇಕಾ? ಓಹ್, ನೋಡಿಲಿ ಏನು ಕಾಣಲ್ಲ ಸರಿಯಾಗಿ. ನಿನ್ನೆ ಕಾಣಬೇಕಾಗಿತ್ತು. ಹೊಸ ಸೂಗಿ ಹಾಕೊಂಡು ಜೋರಾಗಿ ಟಪ್ ಟೂಪ್ ಟಪ್ ಅಂತ ಕೆಲ್ಸಕ್ಕೆ ಹೊರಟವ್ರೆ. ಆಗಲ್ಲ, ಎತ್ಕೋ. ನೋಡಿ ರೆಡಿ ಕೆಲಸಕ್ಕೆ. ಬಾಯ್ ಬಾಯ್, ಸಿ ಯು. ಬಾಯ್ ಮಾಡಿದಿರಂಗೆ ಹೋಗ್ತಿದ್ಯಾ? ಬಾಯ್ 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 ಬಾಯ್. ಇನ್ನೊಂದ್ಸಲ ಬೇಡ ಬೇಡ ಬೇಡ. ಏನ್ ಮಾಡೋದು? ಬಾಯ್ ಬಾಯ್ ಬಾಯ್. ಹೋಗಿ ಬಾ. ನೋಡಿ ನಮ್ಮ ಇಂಜಿನಿಯರ್ ಮ್ಯಾನ್ ಹೊರಟು ಕೆಲಸಕ್ಕೆ. ಇನ್ನು ಬರೋದು ಸಂಜೆ 6 ಗಂಟೆ. ನನ್ನ ಕಡೆ ನೋಡಿದ್ರೆ ಕೂಡ ಹೋಗ್ತಾರೆ, ಯಾಕಂದರೆ ನಾನು ಫಸ್ಟೆಲ್ಲ ಸುಮ್ಮನೆ ಬಾಗಿಲು ಹಾಕೊಂಡು ಹೊಟ್ಟೋಗ್ಬಿಡ್ತೀನಿ ಒಳಗಡೆ ಅಂತ. ಹಾಯ್ ಫ್ರೆಂಡ್ಸ್, ಸೊ ಇವಾಗ ಬೆಳಗ್ಗೆ ಎದ್ದು ತಿಂಡಿ ಎಲ್ಲ ರೆಡಿ ಮಾಡಿದ್ದೀನಿ, ಇನ್ನೂ ತಿಂದಿಲ್ಲ. ಸೊ ಸ್ವಲ್ಪ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿದೆ, ಆ ಬಟ್ಟೆನ ಒಣಗಿ ಹಾಕ್ಬಿಟ್ಟು ಬರೋಣ ಬನ್ನಿ. ನೋಡಿ ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಆಗಿದೆ. ಸೊ ಸ್ವಿಚ್ ಆಫ್ ಮಾಡಿ ಬಕೆಟ್ ತಗೊಂಡು ಏನು ಈ ಕೆಲಸ ಎಲ್ಲ ಆಲ್ಮೋಸ್ಟ್ ಆಗಿ ಮಾಮೂಂಗೆ ಜಾಸ್ತಿ ಕೆಲಸ ಇರೋದ್ರಿಂದ ಇವತ್ತು ಮನೇಲಿ ಇಲ್ಲ. ಒಂದೊಂದು ಟೈಮ್ ಅವರು ಒಂದೊಂದು ದಿನ ಕೆಲಸ ಇರುತ್ತೆ, ಒಂದೊಂದು ದಿನ ಫ್ರೀಯಾಗಿರ್ತಾರೆ. ಅವರಿದ್ದಾಗ ಈ ಕೆಲಸ ನಾನು ಯಾವುದನ್ನು ಮಾಡಲ್ಲ. ಸೊ ಅವರಿಲ್ಲ ಅಂತ ಇವತ್ತು ನಾನು ಈ ಕೆಲಸಕ್ಕೆ ಹೊರಟಿದ್ದೇನೆ. ಬನ್ನಿ ಇವಾಗ ಮೇಲೆ ಹೋಗಿ ಬಟ್ಟೆ ಒಣಗಾಕ್ಬಿಟ್ಟು ಬರಬೇಕು. ನೋಡಿ ಪಾಪ ಮಾಮ ಇದ್ದರೆ ನಾನು ಬಟ್ಟೆ ಒಣಗಾಕೋದು, ಸ್ವಲ್ಪ ಪಾತ್ರೆ ತೊಳ್ಕೊಡೋದು, ಮನೆ ಕ್ಲೀನ್ ಮಾಡ್ಕೊಡೋದು ಎಲ್ಲ ಮಾಡ್ತಾರೆ. ಅವರಿಲ್ಲ ಅಂದಾಗ ಈ ಕೆಲಸ ಎಲ್ಲ ನಾನೇ ಮಾಡ್ಕೋಬೇಕು. ಬಟ್ ಏನು ಮಾಡೋದು, ಸರಿ. ಹಾಯ್ ಫ್ರೆಂಡ್ಸ್, ಸೊ ಇವಾಗ ಬೆಳಗ್ಗೆ ಎದ್ದು ತಿಂಡಿ ಎಲ್ಲ ರೆಡಿ ಮಾಡಿದ್ದೀನಿ, ಇನ್ನೂ ತಿಂದಿಲ್ಲ. ಸೊ ಸ್ವಲ್ಪ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿದೆ, ಆ ಬಟ್ಟೆನ ಒಣಗಿ ಹಾಕ್ಬಿಟ್ಟು ಬರೋಣ ಬನ್ನಿ. ನೋಡಿ ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಆಗಿದೆ. ಸೊ ಸ್ವಿಚ್ ಆಫ್ ಮಾಡಿ ಬಕೆಟ್ ತಗೊಂಡು ಏನು ಈ ಕೆಲಸ ಎಲ್ಲ ಆಲ್ಮೋಸ್ಟ್ ಆಗಿ ಮಾಮೂಂಗೆ ಜಾಸ್ತಿ ಕೆಲಸ ಇರೋದ್ರಿಂದ ಇವತ್ತು ಮನೇಲಿ ಇಲ್ಲ. ಒಂದೊಂದು ಟೈಮ್ ಅವರು ಒಂದೊಂದು ದಿನ ಕೆಲಸ ಇರುತ್ತೆ, ಒಂದೊಂದು ದಿನ ಫ್ರೀಯಾಗಿರ್ತಾರೆ. ಅವರಿದ್ದಾಗ ಈ ಕೆಲಸ ನಾನು ಯಾವುದನ್ನು ಮಾಡಲ್ಲ. ಸೊ ಅವರಿಲ್ಲ ಅಂತ ಇವತ್ತು ನಾನು ಈ ಕೆಲಸಕ್ಕೆ ಹೊರಟಿದ್ದೇನೆ. ಬನ್ನಿ ಇವಾಗ ಮೇಲೆ ಹೋಗಿ ಬಟ್ಟೆ ಒಣಗಾಕ್ಬಿಟ್ಟು ಬರಬೇಕು. ನೋಡಿ ಪಾಪ ಮಾಮ ಇದ್ದರೆ ನಾನು ಬಟ್ಟೆ ಒಣಗಾಕೋದು, ಸ್ವಲ್ಪ ಪಾತ್ರೆ ತೊಳ್ಕೊಡೋದು, ಮನೆ ಕ್ಲೀನ್ ಮಾಡ್ಕೊಡೋದು ಎಲ್ಲ ಮಾಡ್ತಾರೆ. ಅವರಿಲ್ಲ ಅಂದಾಗ ಈ ಕೆಲಸ ಎಲ್ಲ ನಾನೇ ಮಾಡ್ಕೋಬೇಕು. ಬಟ್ ಏನು ಮಾಡೋದು, ಸರಿ.
ಸೊ ಇವಾಗ ಬಟ್ಟೆ ಎತ್ಕೊಂಡಾಯ್ತು, ಅದ್ರ ಜೊತೆಗೆ ಏನಿದ್ರು ಅಂತಂದ್ರೆ ಕಾರು ಕ್ಲಿಪ್ಪು ಇದನ್ನ ಕೂಡ ತಕ್ಕೊಂಡು ಹೋಗ್ತೇನೆ, ಯಾಕಂದರೆ ತುಂಬ ಗಾಳಿ ಇದೆ, ಅಲ್ಲೆಲ್ಲ ಇದಾಗ್ಬಿಡುತ್ತೆ. ಸೊ ಅದಕ್ಕೆ ನೋಡಿ ಬೆಳಕಿಗೆ ಬಂದರೆ ಹೆಂಗಿರುತ್ತೆ. ಬಟ್ ನಾನೇ ಜಾಸ್ತಿ ಹೊರಗಡೆ ಬರಲ್ಲ. ಬನ್ನಿ ಇವಾಗ ಮೇಲುಗಡೆ ಹೋಗೋಣ. ಚಪ್ಪಲ್ ನಾನಿರೋದು 3ನೇ ಫ್ಲೋರಲ್ಲಿ, ಹಂಗಾಗಿ ನನಗೆ ಏನು ಹೇಳೋದು, ಮೇಲೆ ಹೋಗಿ ಬಟ್ಟೆ ಒಣಗಕ್ಲಿಕ್ಕೆ ಏನು ಕಷ್ಟ ಅಂತ ಅನಿಸಲ್ಲ. ಸೊ ಹಂಗಾಗಿ ಹೋಗ್ತಾ ಇದ್ದೀನಿ. ಇವತ್ತು ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ನೋಡಿ ಗೇಟ್ ಓಪನ್ ಮಾಡಿಬಿಟ್ಟಿದ್ದಾರೆ. ಬಿಸಿಲು ಕೂಡ ತುಂಬ ಚೆನ್ನಾಗಿದೆ. ಫುಲ್ಲು ಬಟ್ಟೆ ಹಾಕಿದ್ದಾರೆ. ನೋ ಪ್ಲೇಸ್. ಎಲ್ಲಿ ಹಾಕೋದು ಬಟ್ಟೆ? ಓ ಮೈ ಗಾಡ್. ಹಾಯ್ ಫ್ರೆಂಡ್ಸ್, ಇವಾಗ ಏನು ಮಾಡ್ತಾಯಿದ್ದೀನಿ ಗೊತ್ತಾ? ಬಟ್ಟೆ ಒಣಗಾಕೋಣ ಅಂತ ಹೋದೆ. ನೋಡಿದ್ರಲ್ಲ, ಅಲ್ಲಿ ಫುಲ್ಲು ಬಟ್ಟೆ ಮೇಲೆಗಡೆ ಲೈನೇ ಖಾಲಿ ಇಲ್ಲ. ಯಾಕಂದರೆ 2 ದಿನದಿಂದ ತುಂಬ ಮೋಡ ಇತ್ತು. ಇವತ್ತು ಬಿಸಿಲು ಬಂದಿದೆಯಲ್ಲ ಅದಕ್ಕೆ. ಸೊ ನಾಳೆ ಸಂಕ್ರಾಂತಿ ಹಬ್ಬ, ಅವರೆಕಾಳು ತೊಗೊಂಡೋಗಿದೆ. ಅದನ್ನು ಸ್ವಲ್ಪ ಇದ್ಕಿನ ಬೇಳೆ ಮಾಡಬೇಕಲ್ವಾ. ಇವಾಗ ಬೆಳಗಿನ ಜಾವನೇ ಅದನ್ನು ಎಡೆದ್ಬಿಟ್ಟು ನೆನೆಸಿಟ್ಬಿಟ್ರೆ ಮತ್ತೆ ಬೆಳಿಗ್ಗೆ ಎದ್ದು ಸಂಜೆ ಇದನ್ನೆಲ್ಲ ಇದ್ಕಿನ ಬೇಳೆ ಮಾಡ್ಕೊಂಡ್ರೆ ನಾಳೆ ಬೆಳಿಗ್ಗೆ ಎದ್ದು ಬೇಗ ಬೇಗ ಏನು ಕೆಲಸ ಇದೆ ಅದೆಲ್ಲ ಕೆಲಸ ಮಾಡಿ ಒಳ್ಳೆ ಇದ್ಕಿನ ಬೇಳೆ ಸಾಂಬಾರು ಮಾಡಿ ಊಟ ಮಾಡ್ಬೋದಲ್ವಾ. ಅದಕ್ಕೆ ಇದು ಮಾಡ್ತಿದ್ದೀನಿ. ಏನು ಗೊತ್ತಾ ಫ್ರೆಂಡ್ಸ್, ಇವಾಗ ನಾವೆಲ್ಲ ಇಲ್ಲಿ ಅಂದರೆ ಬೆಂಗಳೂರಲ್ಲಿ ಇದ್ದೀವಿ. ಈ ಹಬ್ಬ ಅನ್ನೋದೆಲ್ಲ ನಮಗೆ ಅಷ್ಟು ಇದನ್ಸಲ್ಲ. ಏನೋ ಮಾಡಬೇಕು ಮಾಡ್ತೀವಿ ಅದನ್ನು. ಬಟ್ ನಮ್ಮ ಚೈಲ್ಡ್ಹುಡ್ ಮೆಮೊರೀಸಲ್ಲಿ ಇತ್ತಲ್ಲ, ಆ ನೆನಪುಗಳು ಇವತ್ತು ಕೂಡ ನಮಗೆ ಒಂಥರ ಖುಷಿ ಕೊಡುತ್ತೆ. ಆವಾಗೆಲ್ಲ ನಮ್ಮ ತಂದೆ ತಾಯಿ ಈ ಥರದನ್ನೆಲ್ಲ ತಗೊಂಡು ಬಂದು ಇದ್ಕಿನ ಬೇಳೆ ಸಾಂಬಾರು ಮಾಡಿ, ಮತ್ತು ಮನೆಯಲ್ಲಿ ಹಸು ಸಾಕಿರೋರು ನಾವೆಲ್ಲ ಹಸು ಪೂಜೆ ಮಾಡ್ತೀವಿ. ಹಸುಗೆ ಪೂಜೆ ಮಾಡಿ ಅದು ನೋಡೋಕ್ಕೆ ಒಂಥರ ಚೆಂದ. ನಮಗೆ ಹೋಗಿ ಹಸುಗೆಲ್ಲ ಮೈ ತೊಳ್ಕೊಂಡು ಬಂದು ಅದಕ್ಕೆ ಏನೇನೋ ಕಲರ್ಸ್ ಎಲ್ಲ ತಗೊಂಡು ಬಂದು ಅದ್ರ ಮೈ ಮೇಲೆಲ್ಲ ಚಿತ್ರ ಬರೆಸಿ ಮತ್ತು ಏನು ಹೇಳ್ತಾರೆ ಬಲೂನ್ ಎಲ್ಲ ತಗೊಂಡ್ಬಂದು ಕೊಂಬಿದ್ರೆ ಕೊಂಬಿಗೆ ಕಟ್ತಾ ಇದ್ವಿ. ಕೊಂಬಿಲ್ಲ ಅಂತಂದ್ರೆ ಇದು ಕಿವಿ ಬರುತ್ತಲ್ಲ ಅದಕ್ಕೆ ಕಟ್ತಾ ಇದ್ವಿ. ಆ ಥರ ಎಲ್ಲ ನಾವು ಮಾಡ್ತಾ ಇದ್ವಿ. ಅದಾದ್ಮೇಲೆ ಇದ್ಕಿನ ಬೇಳೆ ಸಾಂಬಾರ್ಗೆ ಇವಾಗೆಲ್ಲ ಜನ ತುಪ್ಪ ಅದು ಇದು ಅಂತ ಯೂಸ್ ಮಾಡ್ತಾರೆ. ಆವಾಗ ತುಪ್ಪಕ್ಕಿಂತ ಹೆಚ್ಚಾಗಿ ಒಂದು ಕಪ್ಪು ಎಳ್ಳು ಬರ್ತಾಯಿತ್ತು, ಇಷ್ಟುದ್ದ. ಅದನ್ನ ಹುಚ್ಚೆಳ್ಳು ಅಂತಾರೆ. ಅದ್ರದ್ದು ಎಣ್ಣೆ ಇರುತ್ತಲ್ಲ, ಅದರ ಎಣ್ಣೆ ಊಟ ಮಾಡಿದ್ರೆ ಏನೋ ಒಂಥರ ಟೇಸ್ಟ್ ಫ್ರೆಂಡ್ಸ್ ಇದ್ಕಿನ ಬೇಳೆ ಸಾರನ್ನ. ಸೊ ನಮ್ಮನೇಲಿ ತುಪ್ಪ ಇದ್ರು ಕೂಡ ನಮ್ಮಮ್ಮ ವರ್ಷಕ್ಕೊಂದ್ಸಲ ಆದರೂ ಹುಚ್ಚೆಳ್ಳೆಣ್ಣೆ ಮತ್ತು ಇದ್ಕಿನ ಬೇಳೆ ಸಾಂಬಾರು, ಅನ್ನ, ಮುದ್ದೆ ಇಷ್ಟನ್ನು ಮಾಡಿ ಸಂಕ್ರಾಂತಿ ಹಬ್ಬಕ್ಕೆ ಅದೇ ನಮಗೆ ಅವಾಗ ಇದ್ಕಿನ ಬೇಳೆ ಸಾಂಬಾರು ಮತ್ತೆ ಹುಚ್ಚೆಳ್ಳೆಣ್ಣೆ ಹಾಕಿ ಊಟ ಮಾಡಿದ್ವಿ ಅಂದ್ರೆ ಇವತ್ತು ಸಂಕ್ರಾಂತಿ ಹಬ್ಬದ ಸೆಲೆಬ್ರೇಷನ್ ಅನಿಸ್ತೈತಿ. ಇವಾಗ ಕಡಲೆಕಾಯಿ ಅಂತೆ, ಗೆಣಸಂತೆ, ಮತ್ತೆ ಕಬ್ಬಂತೆ ಏನೇನೋ ಬಂದ್ಬಿಟ್ಟಿದೆ. ಅದು ಜಾಸ್ತಿ ತಮಿಳ್ನಾಡು ಕಡೆ ಮಾಡೋರು ಬೇರೆ ಬೇರೆ ಕಡೆನೂ ಮಾಡ್ತಾರೆ. ನಮ್ಗೆ ಅದು ಗೊತ್ತಿರಲಿಲ್ಲ. ನಮ್ಗೆ ಅವಾಗ ಗೊತ್ತಿದ್ದು ಸಂಕ್ರಾಂತಿ ಹಬ್ಬ ಅಂದ್ರೆ ಹಸುಗೆ ಪೂಜೆ ಮಾಡಬೇಕು, ಮತ್ತೆ ನಾವು ಮನೆಯಲ್ಲಿ ಇದ್ಕಿನ ಬೇಳೆ ಸಾಂಬಾರು ಅಡುಗೆ ಮಾಡಿ ಊಟ ಮಾಡಬೇಕು. ಇಷ್ಟು ನಮಗೆ ಅವಾಗ ಗೊತ್ತಿತ್ತು. ಬಟ್ ಇವಾಗ ಯಾವ್ದಾವುದೋ ಥರ ಹಬ್ಬನ ಸೆಲೆಬ್ರೇಷನ್ ಮಾಡ್ತಾರೆ. ಬಟ್ ನನಗೆ ಅಷ್ಟೊಂದು ಇದಂತಲ್ಲ. ಇವಾಗ ಅವರೆಕಾಳು ತಗೊಬಂದಿದ್ದೀನಿ, ಎಡಿತಾ ಇದ್ದೀನಿ. ನೆಕ್ಸ್ಟು ಅದು ನೀರಲ್ಲಿ ನೆನೆಸಿಟ್ಟು ನಾಳೆ ಇದ್ಕಿನ ಬೇಳೆ ಮಾಡಿ ಸಾಂಬಾರು ಮಾಡಿ ಸಂಕ್ರಾಂತಿ ಹಬ್ಬ ಸೆಲೆಬ್ರೇಷನ್ ಮಾಡೋದಷ್ಟೇನೆ. ಸೊ ಕೆಲಸಕ್ಕಂತೂ ಕಂಪ್ಲೀಟಾಗಿ ರಜೆ ಮಾಡಿಬಿಟ್ಟಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ನನಗೆ ಅಲ್ಲಿ ಹೋಗ್ತಿರೋ ಕೆಲಸ ಅಡ್ಜಸ್ಟ್ ಆಗ್ತಿಲ್ಲ. ಸೊ ಹಂಗಾಗಿ ನಾನು ಬೇರೆ ಕಡೆ ಕೆಲಸ ಟ್ರೈ ಮಾಡಿದ್ದೀನಿ. ಅದೊಂದು ಇನ್ನೊಂದು 2 ಡೇಸಲ್ಲಿ ಆಗುತ್ತಂತೆ. ಅದಾಗೋವರೆಗೂ ಈ ಥರ ಮನೆಯಲ್ಲೇ ಇದ್ಬಿಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಹಂಗಾಗಿ ಹಬ್ಬ ಟೈಮ್ ಅಲ್ವಾ, ಮನೇಲಿದ್ರೆ ಏನು ತೊಂದರೆ ಇಲ್ಲ. ಕೆಲಸಗಳು ಬೇಜಾನಿರುತ್ತೆ. ಕೆಲಸನ ಮಾಡಿಕೊಂಡು ಮನೇಲಿ ಹಬ್ಬನ ಮಾಡೋಣ ಅಂತ ಯೋಚನೆ ಮಾಡ್ದಿರಂಗಿದ್ದೀನಿ. ಇನ್ನು 2 ದಿನ ಆದಮೇಲೆ ಕೆಲಸ ಸ್ಟಾರ್ಟ್ ಆಗುತ್ತಲ್ಲ, ಆಮೇಲೆ ಕೆಲಸಕ್ಕೆ ಹೋಗ್ತೀನಿ. ಇವಾಗ ಮನೇಲಿರೋಕ್ಕೆ ಬೋರ್ ಹೊಡಿಯಲ್ಲ. ಯಾಕಂತೀರಾ, ಇದು ಕೆಲಸಗಳೆಲ್ಲ ಇದಾವಲ್ಲ, ಹಂಗಾಗಿ
ಏನೋ ಮನೇಲಿ ಇರೋಕ್ಕೆ ಬೋರ್ ಅಂತ ಅನ್ಸಲ್ಲ. ಸೊ ನಾನಿವಾಗ 2 ದಿನ ಆದಮೇಲೆ ಕೆಲ್ಸಕ್ಕೆ ಹೋಗ್ತೀನಿ, ಎಲ್ಲ ಸರಿ ಹೋಗ್ಬಿಡುತ್ತೆ. ನಾನಿವಾಗ ತುಂಬ ಮಾತಾಡ್ತಾ ಇದ್ದೆ, ವಿಡಿಯೋ ಲಾಂಗ್ ಆಗಿಬಿಡುತ್ತೆ. ಬನ್ನಿ ಫಸ್ಟಿಗೆ ಈ ಕಾಳೆಲ್ಲ ಎಡ್ಬಿಟ್ಟು ನೀರಿಗೆ ಹಾಕಿಟ್ಬಿಟ್ಟು ನಾನು ಮತ್ತೆ ನಿಮಗೆ ಸಿಗ್ತೇನೆ, ಓಕೆನಾ? ಜುಟ್ಟು ಬಿಚ್ಕೋತಾ ಇದೆ ಫ್ರೆಂಡ್ಸ್. ಇನ್ನು ಸ್ನಾನ ಮಾಡಿಲ್ಲ, ಸ್ನಾನ ಮಾಡಬೇಕು. ಇದೆಲ್ಲ ರೆಡಿ ಮಾಡಿಟ್ಟು ಸ್ವಲ್ಪ ಮನೆ ಕ್ಲೀನ್ ಮಾಡೋದಿದೆ, ಅದೆಲ್ಲ ಮಾಡಿಬಿಟ್ಟು ಸ್ನಾನ ಮಾಡ್ತೀನಿ. ನೆನ್ನೆ ತಲೆಗೆ ಎಣ್ಣೆ ಹಚ್ಚಿದ್ದು, ಸ್ನಾನ ಮಾಡಿಲ್ಲ. ನಿಜವಾಗ್ಲೂ ಫ್ರೆಂಡ್ಸ್, ಮನೇಲಿ ಇದ್ಬಿಟ್ರಂತೂ ಎಷ್ಟು ಸೋಂಬೇರಿ ಆಗ್ತೀನಿ ಅಂದರೆ ನಾನು, ಯಪ್ಪ ಯಾಕೆ ಹೇಳ್ತೀರಾ? ಸರಿ ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ ನಾನು. ಹಾಯ್ ಫ್ರೆಂಡ್ಸ್, ಇವಾಗ ಸ್ನಾನ ಎಲ್ಲ ಮಾಡ್ಕೊಂಡಾಯಿತು. ಯಾಕೆ ಅಂದರೆ ನಾನಿವಾಗ ಪೂಜೆ ಬೆಳಿಗ್ಗೆನೇ ಮಾಡಬೇಕಂತಿದ್ರಲ್ಲ, ಪೂಜೆ ಸಾಮಾನಿಗೆ ಹಣ್ಕಾಯಿ ಸಾಮಾನು ತಗೊಂಬರ್ಲಿಕ್ಕೆ ಹೋಗಬೇಕು. ಅದಕ್ಕೆ ಸ್ವಲ್ಪ ಇವಾಗ ಸ್ನಾನ ಮಾಡಿಕೊಂಡು ರೆಡಿಯಾಗಿದ್ದೀನಿ. ನಮ್ಮ ಯಜಮಾನ್ರು ಬಂದು ನನ್ನ ಮಗಳು ಹಾಸ್ಟೆಲಲ್ಲಿದ್ದಾಳೆ ಹಬ್ಬಕ್ಕೆ ಅಂತೇಳಿ, ಅವಳನ್ನ ಕರ್ಕೊಂಬರ್ಲಿಕ್ಕೆ ಹೋಗಿದ್ದಾರೆ. ಅವ್ರು ಬರೋ ಅಷ್ಟರಲ್ಲಿ ನಾನು ಸ್ವಲ್ಪ ಏನಾದರೂ ಅಡುಗೆ ಮಾಡಿ ಇಟ್ಬಿಟ್ರೆ ಆಮೇಲೆ ನಾವು ಹೊರಗಡೆ ಹೋಗಿ ಅದನ್ನೆಲ್ಲ ತೊಗೊಂಬರ್ಲಿಕ್ಕೆ ಸರಿ ಹೋಗುತ್ತೆ. ಸೊ ಹಂಗಾಗಿ ನಾನಿವಾಗ ಇಲ್ಲಿ ಮೆಂತ್ಯ ಸೊಪ್ಪು ಪರೋಟ ಮಾಡಿಬಿಟ್ಟು ಸ್ವಲ್ಪ ಬದನೆಕಾಯಿ ಗೊಜ್ಜು ಮಾಡೋಣ ಅಂತ. ನೋಡಿ ಇಲ್ಲಿ ಮಾಮ ಆವಾಗಲೇ ಕಬ್ಬೆಲ್ಲ ತಂದಿಟ್ಬಿಟ್ಟು ಹೋಗಿದ್ದಾರೆ. ಸೊ ಇನ್ನೇನಿಲ್ಲ, ನಾನು ಬಾಳೆಹಣ್ಣು ಎಲ್ಲಡಿಕೆ ತೊಗೊಂಬರ್ಲಿಕ್ಕೋಸ್ಕರ ಅಂತ ಹೋಗಬೇಕು. ಅದಾಗ್ತಿದ್ದಂಗೆ ಇವಾಗ ಮೆಂತ್ಯ ಸೊಪ್ಪು ಪರೋಟ ಮತ್ತು ಬದನೆಕಾಯಿ ಗೊಜ್ಜನ್ನ ಮಾಡಿಬಿಟ್ಟು ಸ್ವಲ್ಪ ಸಾಂಬಾರಿದೆ, ರೈಸ್ ಮಾಡಿಬಿಟ್ಟು ಆಮೇಲೆ ಅವ್ರು ಬರೋಷ್ಟರಲ್ಲಿ ಹೊರಡೋಣ ಅಂತ. ಓಕೆ ಫ್ರೆಂಡ್ಸ್, ಇವಾಗ ಟೈಮ್ ಅಷ್ಟಿಲ್ಲ, ನಾನು ಇದನ್ನೆಲ್ಲ ರೆಡಿ ಮಾಡಿಬಿಟ್ಟು ಮತ್ತೆ ಸಿಗ್ತೀನಿ. ಹಾಯ್ ಫ್ರೆಂಡ್ಸ್, ಬಾಣಲಿ ಕಾದಿದೆ.